ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 7. ಶಂಕರ ಪಾಂಡೆ ಕಾರು ತೆಗೆದುಕೊಂಡು ಬರುವುದರಲ್ಲಿ ಅಕ್ಷಯ್ ಹಾಗೂ ಮನು ಹೋಟೆಲಿನಲ್ಲಿಯ ತಮ್ಮ ಲೆಕ್ಕ ತೀರಿಸಿ ರೂಮು ಖಾಲಿ ಮಾಡಿ ಸಿದ್ಧರಾಗಿ ಕುಳಿತಿದ್ದರು. ತಮಗೆ ಟ್ಯಾಕ್ಸಿ ಏರ್ಪಾಡು ಮಾಡಿಕೊಟ್ಟಿದ್ದುದಕ್ಕಾಗಿ ಹೋಟೆಲಿನ ಮಾಲೀಕ ರಾಮ್ ಅಧೀರರಿಗೆ ಕೃತಜ್ಞತೆ ಸಲ್ಲಿಸಿದರು. ರಾಮ್ ರಾಮ್, ಇದರಲ್ಲಿ ನಮ್ಮ ಉಪಕಾರ ಏನೂ ಇಲ್ಲ, ಕೃತಜ್ಞತೆಯ ಮಾತುಗಳೆಲ್ಲ ಏಕೆ ಎನ್ನುತ್ತಾ ಅವರು, ಚಾರ್ಧಾಮ್ ಯಾತ್ರೆ ಮುಗಿಸಿ ಪುನಃ ಹರಿದ್ವಾರಕ್ಕೆ ಬಂದರೆ ಇಲ್ಲಿಯೇ ನಮ್ಮ ಹೋಟೆಲ್ಗೆ ಬನ್ನಿ, ಇಲ್ಲಿ ಸುತ್ತಮುತ್ತ ನೋಡುವ ಸ್ಥಳ ಬಹಳ ಇವೆ, ರಿಷಿಕೇಶ್ಗೆ ಸಹ ಇಲ್ಲಿಂದ ಹೋಗಿ ಬರಬಹುದು ಎಂದು ಬೀಳ್ಕೊಟ್ಟರು. ಶಂಕರ್ ಪಾಂಡೆ ಖುಷಿಯಾಗಿದ್ದ. ಏನು, ಪೆಟ್ರೋಲ್ ತುಂಬಿಸಿ ಬಂದಿರಾ? ಮಾರ್ಗದ ಮಧ್ಯೆ ಸಿಗುವುದು ಕಷ್ಟ ಅನಿಸುತ್ತದೆ. ಅಕ್ಷಯ್ ನುಡಿದ. ಶಂಕರ್ ಮಾತನಾಡುತ್ತಿದ್ದ. ಸಿಗದೆ ಏನೋ ಬಾಬು, ಎಲ್ಲ ಕಡೆ ಸಿಗುತ್ತದೆ. ದಾರಿಯಲ್ಲಿ ಡೆಹ್ರಾಡೂನ್ ದೊಡ್ಡ ಪಟ್ಟಣ ಅಲ್ಲವೇ? ಅಲ್ಲದೆ ಬಾರ್ಕೋಟ್ನಲ್ಲಿ ಪೆಟ್ರೋಲ್ ಬಂಕ್ಗಳು ಸಾಕಷ್ಟು ಇವೆ. ಆದರೂ ನೋಡಿ, ನಮ್ಮಂಥ ಬಡವರು ಟ್ಯಾಕ್ಸಿಯನ್ನೇ ನಂಬಿ ಇರುವವರ ಸ್ಥಿತಿ ಕಷ್ಟ. ಈ ವರ್ಷದ ಪ್ರಾರಂಭದಲ್ಲಿ 9 ರೂಪಾಯಿ ಇದ್ದ ಪೆಟ್ರೋಲ್ ಧಾರಣೆ ನೋಡಿ 12 ರೂಪಾಯಿ ದಾಟಿ 13 ರೂಪಾಯಿ ಗಡಿ ಕಡೆ ಬಂದಿದೆ. ಅಕ್ಷಯ್ ಯೋಚಿಸಿದ. ನಿಜ, ಬೆಂಗಳೂರು ನಗರದಲ್ಲಿ 15ರ ಸಮೀಪ ಇರಬೇಕು. ಕಾರು ಹೊರಟಿತು. ಅದೇನು ಬಾಬು, ಇಬ್ಬರೇ ಬಂದಿರುವಿರಿ ಚಾರ್ಧಾಮ್ ಯಾತ್ರೆಗೆ? ಅಕ್ಷಯ್ ಹೇಳುತ್ತಾ ಇದ್ದ. ಇವರು ಅದೇನೋ ನೋಡಬೇಕು ಎಂದರು, ಹೊರಟು ಬಂದೆವು. ಒಂದೇ ಆಫೀಸಿನಲ್ಲಿ ಕೆಲಸ ಮಾಡೋದು. ಶಂಕರ್ ಪಾಂಡೆ ಹೇಳಿದ. ಓಹೋ, ಹಾಗೆ ಅನ್ನಿ. ಇನ್ನೂ ಮದುವೆ ಆಗಿಲ್ಲ ಅನಿಸುತ್ತದೆ. ಮುಂದಿನ ಸಲ ಬರುವಾಗ ಮದುವೆಯಾಗಿ ಹೆಂಡತಿಯನ್ನು ಜೊತೆಗೆ ಕರೆತನ್ನಿ, ಹಾಗೆ ಅಪ್ಪ ಅಮ್ಮ ಎಲ್ಲರನ್ನು. ನನ್ನ ಬಳಿ ಎಲ್ಲ ರೀತಿ ಗಾಡಿಗಳು ಇವೆ. ನಿಮ್ಮನ್ನು ಸುತ್ತಾಡಿಸುವ ಜವಾಬ್ದಾರಿ ನನ್ನದು. ಅಕ್ಷಯನಿಗೆ ಸಹ ಅವನ ಯೋಚನೆ ಇಷ್ಟ ಆಯಿತು. ಒಮ್ಮೆ ಅಮ್ಮ ಅಪ್ಪನನ್ನು ಬಲವಂತವಾಗಿಯಾದರೂ ಸರಿ ಕರೆದುಕೊಂಡು ಬಂದು ಇಲ್ಲೆಲ್ಲ ಸುತ್ತಾಡಿಸಬೇಕು ಎಂದುಕೊಂಡ. ಹರಿದ್ವಾರದಿಂದ ಯಮುನೋತ್ರಿ ಸಾಕಷ್ಟು ದೂರದ ಪ್ರಯಾಣ. ಹಾಗೆ ನೋಡುವಾಗ ದೂರ ಕಡಿಮೆಯೇ, 100 ಅಥವಾ 110 ಮೈಲಿ ಆಗಬಹುದು. ಆದರೆ ಇಲ್ಲಿನ ರಸ್ತೆಗಳಲ್ಲಿ ವೇಗವಾಗಿ ಹೋಗಲಾಗದು. ಡ್ರೈವರ್ ಹೇಳುತ್ತಾ ಇದ್ದ. ನೀವು ಆತುರದಲ್ಲಿ ಇರುವಿರಿ, ಇಲ್ಲವಾದರೆ ಮಾರ್ಗ ಮಧ್ಯದಲ್ಲಿ ಕೆಂಪಿ ಫಾಲ್ಸ್ ಜಲಪಾತ ಇದ್ದಿತು, ನೋಡಿಯೇ ಹೋಗಬಹುದು. ನಡುವೆ ಡೆಹ್ರಾಡೂನ್ನಲ್ಲಿ ಊಟ ಮುಗಿಸಿ ಬಾರ್ಕೋಟ್ ಸೇರುವಾಗ 4 ಗಂಟೆ ಆಯಿತು. ಅಕ್ಷಯ್ ಕೇಳಿದ. ಇಲ್ಲಿಂದ ಯಮುನೋತ್ರಿ ಹೋಗಿ ಬರಲು ಎಷ್ಟು ಸಮಯ ಆಗಬಹುದು? ಮತ್ತೆ 30 ಮೈಲಿ ಆಗಬಹುದೇನೋ ಬಾಬು. ಆದರೆ ಅಲ್ಲಿ ಉಳಿದುಕೊಳ್ಳಲು ಇಷ್ಟು ಅನುಕೂಲ ಇಲ್ಲ. ಹಾಗಾಗಿ ಕೆಲವರು ಇಲ್ಲಿ ರಾತ್ರಿಯಲ್ಲಿ ಇರುವರು, ಬೆಳಗ್ಗೆ ಇಲ್ಲಿಂದ ಹೊರಡುವರು. ಶಂಕರ ಪಾಂಡೆ ಹೇಳಿದ. ಆಗಲಿ ಶಂಕರ ಪಾಂಡೆ, ಆದರೆ ಒಂದು ಮಾತು, ಮತ್ತೆ ಗಾಡಿ ಓಡಿಸುವುದು ನಿಮಗೆ ಆಗುತ್ತದೆ ಅನ್ನೋದಾದರೆ ಈಗಲೇ ಹೋಗಿ ಅಲ್ಲಿಯೇ ಇದ್ದು ಬೆಳಗ್ಗೆ ಬೇಗನೆ ಯಮುನೋತ್ರಿ ಹತ್ತಿ ಬಿಡುವುದು. ನಿಮಗೆ ಆಯಾಸ ಇಲ್ಲ ಅಂದರೆ ಹಾಗೆ ಮಾಡೋಣವೇ? ಅಕ್ಷಯ್ ಪ್ರಶ್ನೆ ಮಾಡಿದ. ನನ್ನ ಆಯಾಸದ ಪ್ರಶ್ನೆ ಅಲ್ಲ ಬಾಬು, ಈ ಮಾರ್ಗಗಳು ಸರಿಯಿಲ್ಲ, ರಾತ್ರಿ ಪ್ರಯಾಣಕ್ಕೆ ಮಾಡಿಸಿದ್ದಲ್ಲ. ಅಲ್ಲಿ ನೋಡೋಣ, ನಿಮಗೆ ಇರಲು ಜಾಗ ಸಿಗದಿದ್ದರೆ ಕಾರಿನಲ್ಲೇ ಇರಬೇಕು. ಹೋಗೋಣ ನಡೆಯಿರಿ. ಶಂಕರ ಪಾಂಡೆ ಸಿದ್ಧನಾದ. ಶಂಕರ ಪಾಂಡೆ ಒಂದು ಟೀ ಕುಡಿದು ಆಯಾಸ ಪರಿಹಾರ ನಂತರ ಯಮುನೋತ್ರಿ ಕಡೆ ಹೊರಟೇ ಬಿಟ್ಟ. ಅವನು ಹೇಳಿದ ಮಾತು ನಿಜವಿತ್ತಿತು. ಬೆಂಗಳೂರು ಸುತ್ತಮುತ್ತಲಿನ ರಸ್ತೆಗಳೇ ಬೇರೆ. ಹಿಮಾಲಯದ ಬುಡದಲ್ಲಿನ ಉತ್ತರ ಕಾಶಿ ಜಿಲ್ಲೆಯಲ್ಲಿನ ರಸ್ತೆಗಳಲ್ಲಿ ವಾಹನ ಚಲಾಯಿಸುವ ಪರಿಣಿತಿಯೇ ಬೇರೆ. ವಾಹನದಲ್ಲಿ ಸುಮ್ಮನೆ ಕುಳಿತಿರುವಾಗಲೂ ಅಕ್ಷಯ್ ಹಾಗೂ ಮನುವಿಗೆ ಆಯಾಸ ಅನ್ನಿಸಿತು. ಬೆಳಗ್ಗೆ ತಿಂಡಿ ಮುಗಿಸಿ ಹರಿದ್ವಾರ ಬಿಟ್ಟಿದ್ದರು. ಯಮುನೋತ್ರಿಯ ಬುಡ ತಲುಪಲು 10-11 ಗಂಟೆಗಳ ಪ್ರಯಾಣವೇ ತಗುಲಿತು. ಸಾಮಾನ್ಯವಾಗಿ ಎಲ್ಲರೂ ಬೇಸಿಗೆ ಕಾಲದಲ್ಲಿ ಬರುವಾಗ ಒಂದೆಷ್ಟು ಆಹ್ಲಾದ ಎನಿಸುವ ವಾತಾವರಣ. ಆದರೆ ಅಕ್ಷಯ್ ಹಾಗೂ ಮನು ಹೊರಟಿರುವುದು ಚಳಿ ಪ್ರಾರಂಭದ ಕಾಲ. ಪಾಂಡೆ ಹೇಳುತ್ತಾ ಇದ್ದ. ಚಳಿ ಆದರೆ ಸರಿ ಬಾಬು, ತೊಂದರೆ ಇಲ್ಲ. ಆದರೆ ಬೀಳುವ ಮಂಜಿನದೇ ಸಮಸ್ಯೆ. ಸಂಜೆ ಆಗುತ್ತಾ ರಸ್ತೆಯಲ್ಲಿ ಎದುರಿಗೆ ಏನೂ ಕಾಣದಂತೆ ಈ ಮಂಜು ಆವರಿಸಿದರೆ ಜೀವ ಕೈಲಿಟ್ಟು ಡ್ರೈವ್ ಮಾಡಬೇಕು. ಇಲ್ಲಿ ಎದುರಿನಿಂದ ವಾಹನ ಬಂದು ಅಪಘಾತ ಆಗುವ ಭಯ ಕಡಿಮೆ, ಆದರೆ ಸ್ವಲ್ಪ ಅತ್ತ ಇತ್ತ ಸರಿದರೆ ನಾವು ಕಣಿವೆಯ ಪಾಲು ಆಗುವೆವು. ಇನ್ನು ನೀವು ಮೇಲೆ ಹೋಗುವಾಗಲೂ ಅಷ್ಟೇ. ಕುದುರೆ ಮೇಲೆ ಕುಳಿತು ಹತ್ತುವಾಗಲೂ ಕುದುರೆ ಸಮೇತ ಆಳ ಕಣಿವೆಯ ಒಳಗೆ ಪ್ರಯಾಣಿಕರು ಬಿದ್ದು ಹೋಗುವರು. ಅಂದರೆ ಯಮುನೋತ್ರಿ ಹತ್ತುವಾಗಲೂ ಅಪಾಯವಾ? ಕೇಳಿದ ಮನು. ಇಲ್ಲಿ ಯಮುನೋತ್ರಿ ಎಂಥದೂ ಇಲ್ಲ. ನೀವು ಹೇಗೂ ನಾಳೆ ಬೆಳಗ್ಗೆ ಹತ್ತುವರು. ಆದರೆ ಕೇದಾರನಾಥ ಯಾವಾಗಲೂ ಅಪಾಯಕಾರಿ, ಶಂಕರ ಪಾಂಡೆ ಹೇಳಿದ. ಸೂರ್ಯ ಪಶ್ಚಿಮಕ್ಕೆ ಸರಿಯುತ್ತಾ ಇರುವಂತೆ ಕಣಿವೆಯನ್ನು ಕತ್ತಲೆ ಆವರಿಸುತ್ತಾ ಇದ್ದಿತು.
ಹಾಗೆ ಸಂಜೆಯ ಇಳಿ ಬಿಸಿಲು ಹಿಮಾಲಯದ ಶಿಖರಗಳ ಮೇಲೆ ಬಿದ್ದು ಚಿನ್ನದ ಬಣ್ಣದಲ್ಲಿ ಹೊಳೆಯುವುದು ಕಾಣುತ್ತಲಿತ್ತು. ಬಹುಶಃ ಸಂಜೆ ಹೊರಟ ಕಾರಣಕ್ಕೆ ಇರಬಹುದು, ವಾಹನಗಳ ಓಡಾಟ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ. ಬಾರ್ಕೋಟ್ನಿಂದ ಯಮುನೋತ್ರಿಯ ಬುಡ ಜಾನಕಿ ಚಟ್ಟಿ ತಲುಪುವಾಗ ಸಂಜೆ 7 ಗಂಟೆಯ ಹತ್ತಿರ. ಮಧ್ಯ ಮಧ್ಯ ಕಾರನ್ನು ನಿಲ್ಲಿಸಿ ಪ್ರಕೃತಿಯನ್ನು ಆಸ್ವಾದಿಸಲು ಬಿಡುತ್ತಾ ಇದ್ದ ಪಾಂಡೆ. ಮನು ತನ್ನ ಕ್ಯಾಮರಾ ಮಿನೋಲ್ಟಾಗೆ ಕೆಲಸ ಕೊಡುವನು. ಜಾನಕಿ ಚಟ್ಟಿನಲ್ಲಿ ಶಂಕರ ಪಾಂಡೆ ಒಂದು ಚಿಕ್ಕ ಹೋಟೆಲ್ ಹುಡುಕಿ ಹೇಳಿದ, ಒಂದು ರಾತ್ರಿ ಅಲ್ಲವ ಬಾಬು, ಹೇಗೋ ಕಳೆಯಿರಿ, ನಾನು ಕೆಳಗೆ ಇರುತ್ತೇನೆ. ಬೆಳಗ್ಗೆ ಆದಷ್ಟು ಬೇಗ ಹೊರಟು ಬಿಡಿ. 2-3 ಮೈಲಿಯಷ್ಟು ನಡೆಯಬೇಕಾಗುತ್ತದೆ. ನಿಮಗೆ ಕುದುರೆ ಬೇಕು ಎಂದರೆ ಸ್ವಲ್ಪ ತಡ, 6-7 ಗಂಟೆ. ಅಕ್ಷಯ್ ಹೇಳಿದ, ಇಲ್ಲ ಪಾಂಡೇಜಿ, ನಾವಿಬ್ಬರೂ ನಡೆದೇ ಹತ್ತುವೆವು. ಕುದುರೆಗಿಂತ ಅದು ಸಲೀಸು. ಬೆಳಗ್ಗೆ ಬೇಗನೆ ಎದ್ದು ಸಿದ್ಧವಾದರು. ಚಳಿ ಅನಿಸುವ ಕಾರಣಕ್ಕೆ ಮನು ಸ್ವೆಟರ್ ಹಾಕಿದ. ಅಕ್ಷಯ್ ಹೇಳುತ್ತಾ ಇದ್ದ, ಈಗೇನೋ ಸ್ವೆಟರ್ ಬೇಕು ಅನ್ನಿಸುತ್ತದೆ, ಆದರೆ ಎತ್ತರ ಹತ್ತುವುದು ಕಷ್ಟದ ಕೆಲಸ. ಇಲ್ಲಿಯಂತೂ ತೀರಾ ಕಡು ಅನ್ನಿಸುತ್ತದೆ. ಮೇಲೆ ಹೋಗುವುದರಲ್ಲಿ ಸೆಕೆ ಅನಿಸಬಹುದು. ಮೇಲೆ ಹತ್ತಲು ಹೊರಟಾಗ ಎದುರಿಗೆ ಶಂಕರ ಪಾಂಡೆ ಕಾಣಿಸಿದ. ಬನ್ನಿ, ನಾನು ನಿಮ್ಮನ್ನು ಬೆಟ್ಟದ ಬುಡದವರೆಗೂ ತಲುಪಿಸುವೆ. ನೀವು ಹತ್ತಿ ಅಲ್ಲಿ ಯಮುನಾ ದೇವಿಯ ದರ್ಶನ ಮುಗಿಸಿ ಸಮೀಪದ ಹೋಟೆಲ್ನಲ್ಲಿ ಏನಾದರೂ ತಿಂದು ಕೆಳಗೆ ಇಳಿಯಿರಿ. ನಾನು ಕಾಯುತ್ತಾ ಇರುವೆ. ತೀರಾ ಆಯಾಸವಾದರೆ ಕೆಳಗೆ ಇಳಿಯುವಾಗ ಕುದುರೆ ಪಡೆಯಿರಿ. ಜಾಸ್ತಿ ಕೊಡಲು ಹೋಗಬೇಡಿ, 20 ರೂಪಾಯಿ ಅಷ್ಟೇ. ನೀವು ಸರಿಯಾಗಿ ಬಂದರೆ ಇವತ್ತೇ ಇಲ್ಲಿಂದ ಮುಂದೆ ಹೊರಡೋಣ. ಅಕ್ಷಯ್ ಹಾಗೂ ಮನು ಚುಮು ಚುಮು ಚಳಿಯಲ್ಲಿ ಯಮುನೋತ್ರಿ ಹತ್ತಲು ಪ್ರಾರಂಭ ಮಾಡಿದರು. ಸೂರ್ಯ ಹುಟ್ಟಲು ಇನ್ನೂ ಸಮಯವಿತ್ತು. ಉತ್ತರ ಕಾಶಿ ಜಿಲ್ಲೆಯ ಯಮುನೋತ್ರಿ ಹಿಮಾಲಯದ ಪಶ್ಚಿಮ ಭಾಗದಲ್ಲಿ ಇರುವ ಸ್ಥಳ. 4 ಧಾಮ್ ಯಾತ್ರೆ ಮಾಡುವವರು ಮೊದಲಿಗೆ ಕಾಣುವ ಆಧ್ಯಾತ್ಮಿಕ ಕೇಂದ್ರ ಯಮುನೋತ್ರಿ. ಯಮುನೋತ್ರಿಯ ಟ್ರೆಕ್ಕಿಂಗ್ ಪ್ರಾರಂಭ ಮಾಡುವುದು ಜಾನಕಿ ಚಟ್ಟಿಯಿಂದ. ಮನು ಕೇಳಿದ, ಜಾನಕಿ ಚಟ್ಟಿ? ಜಾನಕಿ ಎಂದರೇನೋ ಸೀತೆ ಎಂದು ಅರ್ಥವಿರಬಹುದು, ಆದರೆ ಈ ಚಟ್ಟಿ ಎಂದರೆ ಏನು? ಅಕ್ಷಯ್ ಯೋಚಿಸಿದ. ಬಹುಶಃ ಹೆಜ್ಜೆ, ಪಾದ ಎಂದಿರಬಹುದು. ಜಾನಕಿ ತನ್ನ ಪಾದ ಉರಿದ ಸ್ಥಳ ಎಂದೇನೋ ಅರ್ಥವಿರಬಹುದು. ಆ ಬಗ್ಗೆ ಅವನಿಗೆ ಹೆಚ್ಚು ಗೊತ್ತಿರಲಿಲ್ಲ. ಮನು ಹೇಳಿದ, ಜಾನಕಿ ಚಟ್ಟಿಯಲ್ಲಿ ನೀರಿನ ಕುಂಡಗಳ ಕಾರಂಜಿ ಇದೆ ಎಂದು ಹೇಳಿದ್ದರೂ ನಾವು ನೋಡಲೇ ಇಲ್ಲ. ಅಕ್ಷಯ್ ಹೇಳಿದ, ಅಯ್ಯೋ, ಇಲ್ಲಿ ಬಹಳಷ್ಟು ನೀರಿನ ಕುಂಡಗಳು, ಚಿಲುಮೆಗಳು ಇವೆ. ಇಲ್ಲಿ ಹಲವು ಚಿಕ್ಕ ಪುಟ್ಟ ನದಿಗಳು, ತೊರೆಗಳು ಉದ್ಭವವಾಗುತ್ತದೆ. ಕಡೆಗೊಮ್ಮೆ ಹಿಮಾಲಯದ ಮೇಲಿನಿಂದ ಕೆಳಗಿಳಿಯುತ್ತಾ ಅವುಗಳೆಲ್ಲ ಒಂದಾಗಿ ಗಂಗಾ, ಯಮುನಾ ಹೀಗೆ ದೊಡ್ಡ ನದಿಗಳಾಗಿ ರೂಪುಗೊಳ್ಳುತ್ತವೆ. ಮನು ಹಾಗೂ ಅಕ್ಷಯ್ ಹೆಜ್ಜೆ ಹಾಕುತ್ತಾ ಇರುವಾಗಲೂ ಪಕ್ಕದಲ್ಲಿ ಯಮುನಾ ನದಿಯ ಹರಿವು ಇದ್ದೇ ಇತ್ತು. ಬೆಟ್ಟದ ಬುಡದಲ್ಲಿ ಇವರು ಹೆಜ್ಜೆ ಹಾಕುತ್ತಾ ಮೇಲೆ ಸಾಗುತ್ತಾ ಇರುವಂತೆ ನದಿಯ ಅಬ್ಬರ ಜಾಸ್ತಿ ಅನ್ನಿಸುತ್ತಾ ಇದ್ದಿತು. ಅಲ್ಲದೆ ನದಿ ಹರಿಯುತ್ತಾ ಇರುವ ಕಣಿವೆಯನ್ನು ಕಾಣುವಾಗ ಅಲ್ಲಿ ನಡೆಯುವರು, ಯಾರು ಪಕ್ಕದಲ್ಲಿ ಉರುಳುವರೋ ಎನ್ನುವ ಭೀತಿ ಮೂಡುವುದು. ಅದು ಬೆಟ್ಟದ ಮೇಲೆ ಕೊರೆದು ಮಾಡಿರುವ ರಸ್ತೆ. ಅಕ್ಷಯ್ ಹಾಗೂ ಮನು ನಡೆಯುತ್ತಾ ಹತ್ತುತ್ತಾ ಇರುವರಾದರೂ ಕೈಲಾಗದೇ ಇರುವರು, ವಯಸ್ಸಾದವರು ಹತ್ತಲು ಬೇರೆ ಮಾರ್ಗಗಳು ಇರುವುದು. ಮುಖ್ಯವಾಗಿ ಕುದುರೆಗಳು ಹಾಗೂ ಡೋಲಿ. ಕುದುರೆಗಳ ಮೇಲೆ ಕುಳಿತು ಕೆಲವರು ಸಾಗುತ್ತಾ ಇರುವರು. ಇವರ ಪಕ್ಕದಲ್ಲೇ ಸಾಗುತ್ತಾ ಇದ್ದರು. ಹಾಗೆ ಕೆಲವೊಮ್ಮೆ ಎದುರಿನಿಂದಲೂ ಕುದುರೆಗಳು ಬರುವಾಗ ಕಿರಿದಾದ ಮಾರ್ಗದಲ್ಲಿ ಸಾಗುವುದು ಕಷ್ಟಕರ ಎನಿಸುವುದು. ಮತ್ತೆ ಕೆಲವರು ಡೋಲಿಯನ್ನು ಹಿಡಿದು ಸಾಗುವರು. ಡೋಲಿ ಎಂದರೆ ಮರದ ಕುರ್ಚಿಯಂಥದ್ದನ್ನು ಅಕ್ಕಪಕ್ಕ ಉದ್ದನೆ ಮರದ ಗಳುವನ್ನು ಹಗ್ಗದಿಂದ ಬಿಗಿದು ಕಟ್ಟಿರುವರು. ವಯಸ್ಸಾದವರು ಮತ್ತೆ ಹತ್ತಲಾಗದ ಕೆಲವರು ಅದರಲ್ಲಿ ಕುಳಿತಿರುವಾಗ ಅಕ್ಕಪಕ್ಕ 4 ಜನ ಯುವಕರು ಅವರನ್ನು ಮೇಲೆ ಸಾಗಿಸುವರು. ಒಬ್ಬ ವ್ಯಕ್ತಿಯ ಭಾರವನ್ನು ಹೊತ್ತು ಸಾಗುತ್ತಿರುವಾಗಲೂ ಅವರ ವೇಗ ನಡೆದು ಸಾಗುವವರಿಗಿಂತ ಹೆಚ್ಚು ಇರುವುದು. ಅಕ್ಷಯ್ ಹೇಳಿದ, ನೋಡಿ, ಅವರು ಅಷ್ಟು ಭಾರವನ್ನು ಹೊತ್ತು ಸಹ ನುಗ್ಗುವ ವೇಗವನ್ನು ನಾವು ನಮ್ಮ ದೇಹ ಹೊತ್ತು ಸಾಗುವ ವೇಗಕ್ಕಿಂತಲೂ ಸರಾಗವಾಗಿ ಕಾಣುತ್ತದೆ. ಮನು ಹೇಳಿದ, ಆದರೂ ನಾವು ಹುಷಾರಾಗಿ ಇರಬೇಕು. ನಾವು ಎತ್ತಲು ನೋಡುತ್ತಾ ನಡೆಯುತ್ತಾ ಇದ್ದರೆ ಅವರ ಡೋಲಿಯ ಮರದ ಬೊಂಬು ನಮಗೆ ತಾಗಿದರೆ ಅಷ್ಟೆ. ಅಕ್ಷಯ್ ಹೇಳಿದ, ಅವರಿಗೆ ಪ್ರತಿನಿತ್ಯ ಅದೇ ಕಾಯಕ. ಯಾರಾದರೂ ಪ್ರಯಾಣಿಕರು ಸಿಕ್ಕರೆ ಸಾಕೆ ಎಂದು ಕಾಯುವರು. ಅವರಿಗೆ ಚೆನ್ನಾಗಿ ಅಭ್ಯಾಸವಾಗಿ ಹೋಗಿರುತ್ತದೆ. ನೋಡಿ ಹೇಗೆ ಹತ್ತುವರು. ಮನು ಹೇಳಿದ, ಹೌದು, ಹಾಗೆ ಕುದುರೆ ಸಾಕಿರುವ ಜನರು ಅಷ್ಟೆ. ಬಹುಶಃ ಅದೇ ಅವರಿಗೆ ಜೀವನಾಧಾರ. ಕುದುರೆಗಳು ಸಾಕಷ್ಟು ಪಳಗಿರುವವೂ ಅನಿಸುತ್ತದೆ. ಅದಕ್ಕೆ ಯಾರು ನಡೆಸಬೇಕಿಲ್ಲ, ತಾವೇ ಹತ್ತುತ್ತಾ ಹೋಗುವುದು. ಮೇಲೆ ಒಬ್ಬ ಕುಳಿತಿದ್ದರೆ ಸಾಕು. ಆದರೆ ಅಭ್ಯಾಸವಿಲ್ಲದ ನಮಗೆ ಮಾತ್ರ ಭಯ ಅನಿಸುವುದು.
ಅವರಿಬ್ಬರ ಪಕ್ಕದಲ್ಲಿ ಕುದುರೆಯ ಹಿಂದೆ ಒಬ್ಬ ವ್ಯಕ್ತಿ ಹೋಗುತ್ತಾ ಇದ್ದ. ಇವರ ಮಾತು ಅವನಿಗೆ ಸ್ವಲ್ಪ ಅರ್ಥವಾಯಿತು ಅನ್ನಿಸುತ್ತದೆ. ಬಾಬು, ಎಲ್ಲಿಂದ ಬರುತ್ತಾ ಇರುವಿರಿ? ಮೈಸೂರು ದೇಶ ಅನ್ನಿಸುತ್ತದೆ. ನಮ್ಮ ಬಗ್ಗೆ ಮಾತನಾಡುತ್ತಾ ಇರುವಿರಾ? ಅಕ್ಷಯ್ ಕೇಳಿದ ನಗುತ್ತ. ನಿಮಗೆ ನಮ್ಮ ಭಾಷೆ ಅರ್ಥವಾಗುತ್ತದಾ? ಅವನು ಹೇಳಿದ, ಪೂರ್ತಿ ಗೊತ್ತಾಗುವುದಿಲ್ಲ ಬಾಬು, ಆದರೆ ಕೆಲವು ಪದಗಳು ಗೊತ್ತಾಗುತ್ತದೆ. ಇಲ್ಲಿ ಪ್ರತಿದಿನ ಪ್ರಯಾಣಿಕರು ಬರುತ್ತಲೇ ಇರುವರು. ಅವರು ಮಾತನಾಡುವಾಗ ಕಿವಿಗೆ ಬೀಳುತ್ತಾ ಇರುವಾಗ ಒಂದಿಷ್ಟು ಗೊತ್ತಾಗುತ್ತದೆ. ಅಕ್ಷಯ್ ಮತ್ತೆ ಕೇಳಿದ, ಪ್ರಯಾಣಿಕರು ವರ್ಷಪೂರ್ತಿ ಬರುತ್ತಾ ಇರುವರಾ? ಇಲ್ಲಿ ಇರುವ ಎಲ್ಲರಿಗೂ ವ್ಯಾಪಾರ ಆಗುವುದಾ? ಅವನು ಹೇಳಿದ, ಎಲ್ಲಿ ಬಾಬು, ಬರುವ ಜನರೆಲ್ಲ ಕುದುರೆ ಹತ್ತುವುದಿಲ್ಲ. ಕೆಲವರು ಡೋಲಿ ಪಡೆಯುವರು. ನಿಮ್ಮಂತಹ ಯುವಜನರಿಗೆ ನಡೆದು ಹತ್ತುವುದು ಇಷ್ಟವಾಗುವುದೋ? ಹಾಗೇ ನಮಗೆ ವರ್ಷಪೂರ್ತಿ ಇದೇ ವ್ಯಾಪಾರ ಇರುವುದಿಲ್ಲ. ವರ್ಷದಲ್ಲಿ 6 ತಿಂಗಳು ಇಲ್ಲಿ ಜನ ಇರುವುದಿಲ್ಲ. ನವೆಂಬರ್ಗೆ ಜನ ಕಡಿಮೆಯಾದರೆ ಮಾರ್ಚ್ವರೆಗೂ ಜನ ಬರುವುದಿಲ್ಲ. ಅಕ್ಷಯ್ ಮತ್ತೆ ಕೇಳಿದ, ಅದು ಏಕೆ ಹಾಗೆ? ವರ್ಷಪೂರ್ತಿ ಜನ ಏಕೆ ಬರೋದಿಲ್ಲ? ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 8. ಅಕ್ಷಯ್ ಮತ್ತೆ ಕೇಳಿದ, ಅದು ಏಕೆ ಹಾಗೆ? ವರ್ಷಪೂರ್ತಿ ಜನ ಏಕೆ ಬರುವುದಿಲ್ಲ? ಕುದುರೆಯವನು ಹೇಳಿದ, ಅದು ಹೇಗೆ ಸಾಧ್ಯ ಬಾಬು? ನವೆಂಬರ್ ನಂತರ ಇಲ್ಲಿ ಚಳಿ ಪ್ರಾರಂಭ. ಹೊರಗಿನವರು ಇಲ್ಲಿನ ಚಳಿಯನ್ನು ಹೇಗೆ ತಡೆಯುವರು? ಇಲ್ಲಿ ಎಲ್ಲವೂ ಬರ್ಫ್ ಅಷ್ಟೇ. ಕುಡಿಯುವ ನೀರು ಸಹ ಹೆಪ್ಪುಗಟ್ಟುವುದು. ಹೇಳುವರಲ್ಲ, ಇಲ್ಲಿ ಉರಿಯುವ ಬೆಂಕಿ ಸಹ ಹಿಮದ ರೂಪದಲ್ಲಿರುವುದು. ಯಮುನೋತ್ರಿ ಮಂದಿರವೇ ಹಿಮದಿಂದ ಮುಚ್ಚುವುದು. ಅಕ್ಷಯ್ ಹೇಳಿದ, ಅಂದರೆ ಬಹುತೇಕ 6 ತಿಂಗಳು ನಿಮ್ಮ ವ್ಯಾಪಾರ ಬಂದು, ಆಗೆಲ್ಲ ನೀವು ಜೀವನಕ್ಕೆ ಏನು ಮಾಡುವಿರಿ? ವ್ಯವಸಾಯ, ವ್ಯಾಪಾರ, ಹೀಗೆ ಬೇರೆ ಕೆಲಸಗಳಿಗೆ ಹೋಗುವಿರಾ? ಆ ವ್ಯಕ್ತಿ ಹೇಳಿದ, ವ್ಯವಸಾಯವೇ? ಈ ಹಿಮಾಲಯದ ವಾತಾವರಣದಲ್ಲಿ ಬೇಸಿಗೆ ಎನ್ನುವಾಗ ಏನಾದರೂ ಸ್ವಲ್ಪ ಬೆಳೆ ಕಾಣಬಹುದು. ಗೋಧಿ, ಅಕ್ಕಿ, ಬಾರ್ಲಿ, ಜೋಳ ಮುಂತಾದವು. ಚಳಿಯಲ್ಲೂ ಈ ಬೆಳೆಗಳನ್ನು ಬೆಳೆಯುವರಾದರೂ ಚಳಿ ಪ್ರಾರಂಭ ಅನ್ನುವಾಗ ಏನನ್ನು ಬೆಳೆಯಲು ಕಷ್ಟ. ಇಲ್ಲಿನ ಚಳಿಗೆ ಏನು ಚಿಗುರುವುದಿಲ್ಲ. ಬೆಳೆಗಳು ನಿಧಾನಗತಿ. ನಿಮ್ಮ ಬಯಲು ಸೀಮೆಯಂತೆ ಅಲ್ಲ. ಚಳಿಗಾಲದಲ್ಲಿ ಕೆಲವು ಹಣ್ಣುಗಳು, ಗೋಡಂಬಿ, ಸಾಸಿವೆ ಮುಂತಾದ ಬೆಳೆಗಳು ಬರುವುದು. ಅದನ್ನು ಒಪ್ಪ ಮಾಡುವುದು ಇತ್ಯಾದಿ ಕೆಲಸಗಳು. ಕೆಲವರು ನೀವು ಹೇಳಿದ ಹಾಗೆ ಅಂತಹ ಕೆಲಸಗಳಿಗೆ ಹೋಗುವರು. ಆದರೆ ಬಹುತೇಕರಿಗೆ ಕೆಲಸವಿಲ್ಲ. ನಡುವೆ ಮನು ಕೇಳಿದ, ಮತ್ತೆ ವ್ಯಾಪಾರ ಅಂತೆಲ್ಲ ಇಲ್ಲಿ ನಡೆಯಲ್ಲ? ಕುದುರೆಯನ್ನು ನಡೆಸುತ್ತಾ ಪಕ್ಕದಲ್ಲಿ ನಡೆಯುತ್ತಿದ್ದ ವ್ಯಕ್ತಿ ಹೇಳಿದ, ಯಾವ ವ್ಯಾಪಾರ ಬಾಬು? ಇಲ್ಲಿನ ಪ್ರಮುಖ ವ್ಯಾಪಾರವೇ ಪ್ರವಾಸಿಗರನ್ನು ಅವಲಂಬಿಸಿದೆ. ಹೋಟೆಲ್ ಆಗಲಿ, ನಮ್ಮ ಕುದುರೆ ಆಗಲಿ, ಟ್ಯಾಕ್ಸಿ, ಟೂರಿಸ್ಟ್ ಎಲ್ಲವೂ ಅಷ್ಟೆ. 6 ತಿಂಗಳು ಮುಚ್ಚಿದ ಹಾಗೆ. ಒಂದಿಷ್ಟು ಹಣ್ಣು ತರಕಾರಿ ಬೆಳೆದರೂ ಅದನ್ನು ಕೊಳ್ಳಲು ಇಲ್ಲಿ ಹೊರಗಿನ ಜನ ಯಾರು ಬರುವರು? ಅಕ್ಷಯ್ ಕೇಳಿದ, ಇಲ್ಲಿ ಎಲ್ಲವೂ ಕಷ್ಟವೇ. ನೋಡಲು ಸುಂದರ ಪ್ರಕೃತಿ, ಆದರೆ ಪ್ರಕೃತಿಯನ್ನು ಎದುರಿಸಿ ಬದುಕುವ ಬದುಕು ಮಾತ್ರ ಕಷ್ಟ. ಮತ್ತೆ ನಿಮ್ಮ ಹೆಸರೇನು? ಅವನು ನಗುತ್ತಿದ್ದ. ಈ ಗಡಿಬಿಡಿಯ ಓಡಾಟದಲ್ಲಿ ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರೇ ಮರೆತು ಹೋಗುತ್ತದೆ. ಬಾಬು, ನೀವು ನೆನಪಿಸಿ ಒಳ್ಳೆಯದು ಮಾಡಿದಿರಿ. ನನ್ನ ಹೆಸರು ಅಜಿತ್ ರಮೋಲಾ. ನಿಮ್ಮ ಹೆಸರೇನು ಬಾಬು? ಅಕ್ಷಯ್ ಹೇಳಿದ, ನಾನು ಅಕ್ಷಯ್, ಇವರು ಮನು ಎಂದು. ಒಳ್ಳೆಯದಾಗಲಿ ಬಾಬು, ನಾನು ಸ್ವಲ್ಪ ವೇಗವಾಗಿ ಹೊರಡುತ್ತೇನೆ. ನೀವು ನೆನಪಿಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ವೇಗವಾಗಿ ಹತ್ತಲು ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಚಲಿಸಿ. ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ದೇಹಕ್ಕೆ ಈ ವಾತಾವರಣ ಹೊಂದಿಕೆ ಆಗಬೇಕು. ಸರಿ ಬಾಬು, ಬರುತ್ತೇನೆ. ಅವನು ಮುಂದೆ ಹೊರಟ. ಅಕ್ಷಯ್ ಹಾಗೂ ಮನು ನಿಧಾನವಾಗಿ ತಮ್ಮ ಹೆಜ್ಜೆ ಸವೆಸುತ್ತಾ ಇದ್ದರು. ಬಹುಶಃ 3-3.5 ಮೈಲಿ ಇರಬಹುದು. ಆದರೆ ಕಡಿದಾದ ಮಾರ್ಗ. ಕೆಲವು ಕಡೆ ಗುಡ್ಡವನ್ನು ಕಡಿಯುವಾಗ ಬಂಡೆಗಳು ಅಡ್ಡ ಬಂದು ಅವನ್ನು ಪೂರ್ತಿ ಕತ್ತರಿಸದೆ ಹಾಗೆ ಉಳಿಸಿದ್ದರು. ನಡೆಯುವಾಗ ಅಂತಹ ಬಂಡೆಗಳ ಕೆಳಗೆ ನಡೆಯುವುದು. ಅಲ್ಲಲ್ಲಿ ನಿಲ್ಲಲು ಜಾಗಗಳು. ಅಲ್ಲೆಲ್ಲ ಧಾರಾಳವಾಗಿ ಚಹಾ ಸಮಾರಾಧನೆ ನಡೆಯುತ್ತಾ ಇದ್ದಿತು. ನಡುವೆ ಕೆಲವು ಕಡೆ ಭೋರ್ಗರೆದು ಧುಮುಕುವ ನೀರಿನ ಜಲಪಾತಗಳು. ಅವುಗಳ ಭೋರ್ಗರೆಯುವ ಶಬ್ದ ಕಿವಿಯನ್ನು ತುಂಬುತ್ತಾ ಇದ್ದಿತ್ತಾದರೂ ಅದು ಅಗೋಚರ. ಕಾರಣ ಮುಸುಕಿದ ಹಿಮಪದರ. ಹೀಗೆ ನಡೆಯುತ್ತಾ ಇರುವಾಗಲೇ ಸೂರ್ಯ ಕೊಂಚ ಮೇಲೆ ಬಂದ ಎನಿಸುತ್ತದೆ. ನಡೆಯುವ ಮಾರ್ಗವೆಲ್ಲ ಬೆಳದಿಂಗಳು ಹರಡಿದಂತೆ ಬೆಳಕು ತುಂಬಿತು. ಬೆಳಕು ಹೆಚ್ಚಾಗುತ್ತಾ ಯಮುನೋತ್ರಿಯನ್ನು ಆವರಿಸಿದ್ದ ಹಸಿರಿನ ದರ್ಶನವಾಗಲು ಪ್ರಾರಂಭವಾಯಿತು. ಬೆಳಗಿನ ಆಹ್ಲಾದ ಬಿಸಿಲಿನಲ್ಲಿ ನೀರಿನಲ್ಲಿ ತೊಳೆದಂತೆ ಮರಗಳು ಹೊಳೆಯುತ್ತಾ ಇದ್ದವು. ಬಿಸಿಲು ಕಾಣುವಾಗಲೇ ಹಲವಾರು ಪಕ್ಷಿಗಳು ಹೊರಗೆ ಬಂದು ಯಮುನೋತ್ರಿ ಹತ್ತುತ್ತಾ ಇರುವರ ಸುತ್ತ ಸುಳಿಯುತ್ತಾ ಇದ್ದವು. ಜನರು ತಂದು ಎಸೆಯುವ ಆಹಾರದ ಚೂರುಗಳಿಗೆ ಅವುಗಳು ಹೊಂದಿಕೊಂಡಿರುವಂತವೋ ಏನೋ.
ಅದೇನೋ ನವಿಲಿನಂತೆ ಕಾಣುತ್ತದೆ. ಆದರೆ ಆದರೆ ನವಿಲುಗರಿ ಇಲ್ಲ? ಮನು ಕುತೂಹಲದಿಂದ ಪ್ರಶ್ನಿಸಿದ. ಬಹುಶಃ ಅಕ್ಷಯನಿಗೂ ಅರ್ಥವಾಗಲಿಲ್ಲ. ಪಕ್ಕದಲ್ಲಿ ಹೋಗುತ್ತಾ ಇರುವನಿಗೆ ಇವರ ಮಾತು ಅರ್ಥವಾಯಿತೇನೋ. ಏನು ನೀವು ಕೇಳಿದ್ದು ಎಂದಾಗ ಅಕ್ಷಯ್ ಮನುವಿನ ಪ್ರಶ್ನೆಯನ್ನು ಹಿಂದಿಯಲ್ಲಿ ಕೇಳಿದ. ಆ ಪ್ರಯಾಣಿಕ ಹೇಳಿದ, ಇದು ನವಿಲು ಅಲ್ಲ. ನವಿಲುಗಳು ಈ ವಾತಾವರಣದಲ್ಲಿ ಇರುವುದು ಕಷ್ಟ. ಇವು ಹಿಮಾಲಯದ ಮೋನಲ್ಗಳು ಎಂದು ಕರೆಯುವ ಪಕ್ಷಿಗಳು. ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು ಗಂಡು ಪಕ್ಷಿಗಳು, ಚಿಕ್ಕವು ಹೆಣ್ಣು ಮೋನಲ್ಗಳು. ಅವುಗಳಲ್ಲದೆ ಹಲವು ಪಕ್ಷಿಗಳು ಗೋಚರಿಸಿದವು. ತಲೆ ಸ್ವಲ್ಪ ದೊಡ್ಡದಾದ ಹೆಬ್ಬಾತುಗಳು, ಮರಕುಟಿಕದ ರೀತಿ ಕಾಣುವ ಪಕ್ಷಿಗಳು, ಹೀಗೆ ಹಲವು ಪ್ರಭೇದ. ಬೆಳಕು ಆಗುತ್ತಾ ಇರುವಂತೆ ಇಬ್ಬರಿಗೂ ಹೊಸ ಲೋಕವೊಂದು ತೆರೆದ ಅನುಭವ. ಉಸಿರಾಡಲು ಕಷ್ಟಕರ ಎನ್ನುವಂತಹ ಎತ್ತರವಾದರೂ ತಣ್ಣಗಿನ ವಾತಾವರಣದಲ್ಲಿ ಶ್ರಮ ಮರೆಯಾಗುತ್ತಾ ಇದ್ದಿತು. ಕಡಿದಾದ ರಸ್ತೆಯ ಕಾರಣ ಪ್ರಯಾಣ ನಿಧಾನವಾಗಿಯೇ ಇದ್ದಿತ್ತು. ಚಾರ್ಧಾಮ್ನಲ್ಲಿ ಮೊದಲ ಕ್ಷೇತ್ರದ ದರ್ಶನವಾದ ಉತ್ಸಾಹದಲ್ಲಿದ್ದ ಮನು ಹಾಗೂ ಅಕ್ಷಯ್ ಆಯಾಸದ ಕಡೆ ಗಮನ ಕೊಡಲಿಲ್ಲ. 3-4 ಮೈಲಿಯಷ್ಟಿದ್ದ ದೂರವನ್ನು 1.5 ಗಂಟೆಯಲ್ಲಿ ಕ್ರಮಿಸಿ ಮೇಲೆ ತಲುಪುವಾಗ ಬೆಳಗಿನ 7:30 ದಾಟಿತ್ತು. ಯಮುನೋತ್ರಿಯ ಶಿಖರವನ್ನು ತಲುಪುವಾಗ ಇಬ್ಬರಿಗೂ ಏನನ್ನೋ ಸಾಧಿಸಿದ ತೃಪ್ತಿ. ನಾವೀಗ ಸರಿಸುಮಾರು 11,000 ಅಡಿಯಷ್ಟು ಎತ್ತರದಲ್ಲಿದ್ದೇವೆ, ಅಕ್ಷಯ್ ಹೇಳಿದ. ಮನು ನಗುತ್ತಾ ಹೇಳಿದ, 10,797 ಅಡಿಗಳು. ಅಕ್ಷಯ್ ಸಹ ನಗುತ್ತಾ ಇದ್ದ. ಓಹೋ, ಎಲ್ಲವನ್ನು ಓದಿ ಸಿದ್ಧವಾಗಿ ಬಂದ ಹಾಗಿದೆ. ಹಾಗೆ ಇಲ್ಲಿನ ವಿವರ ಹೇಳಿಬಿಡಿ, ಮನು ಹೇಳಿದ. ಅದೆಲ್ಲ ಅಲ್ಲ, ಇಲ್ಲಿ ಆಂಗ್ಲದಲ್ಲಿ ಬರೆದಿದೆ ನೋಡಿ. ಯಮುನೋತ್ರಿ ಯಮುನಾ ನದಿ ಹುಟ್ಟುವ ಸ್ಥಳ. ದೇವಿ ಯಮುನೋತ್ರಿಗಾಗಿ ಕಟ್ಟಿದ ದೇವಾಲಯವಿದೆ. ಕಪ್ಪು ಅಮೃತಶಿಲೆಯಲ್ಲಿ ಕಟ್ಟಿದ ಯಮುನಾದೇವಿಯ ವಿಗ್ರಹ ಇಲ್ಲಿನ ಆದಿದೇವತೆ. 1839 ಸುಮಾರಿಗೆ ತೆಹ್ರಿ ರಾಜನಿಂದ ನಿರ್ಮಿಸಲ್ಪಟ್ಟಿತ್ತು. ಆದರೆ ಮುಂದೆ ಒಮ್ಮೆ ಭೂಕಂಪದ ಕಾರಣ ದೇವಾಲಯ ಶಿಥಿಲಗೊಂಡಿತು. ಮುಂದೆ 19ನೇ ಶತಮಾನದಲ್ಲಿ ಮಹಾರಾಣಿ ಜಯಪುರ್ ಗುಲಾರಿಯ ರಾಣಿಯವರಿಂದ ಮರು ನಿರ್ಮಾಣ ಆಯಿತು. ಇಲ್ಲಿನ ಇತಿಹಾಸ ಬರೆದಿರುವರು ಬೋರ್ಡಿನ ಮೇಲೆ, ಅಕ್ಷಯ್ ಹೇಳಿದ. ಓಹೋ, ಸಾಕಷ್ಟಾಯಿತು. ನಾವು ನೋಡುವುದು ಏನು ಉಳಿದಿದೆ? ಎಲ್ಲ ನಿಮ್ಮ ಬಾಯಲ್ಲೇ ಕೇಳಿ ಆಯಿತು. ಅಲ್ಲಿ ಸೂರ್ಯಕುಂಡ ಎನ್ನುವ ಬಿಸಿನೀರಿನ ಚಿಲುಮೆ ಒಂದಿತ್ತು. ಅದರ ಸಮೀಪ ಮೊದಲು ಹೊರಟರು. ಸೂರ್ಯಕುಂಡದ ಬಿಸಿನೀರಿನ ಚಿಲುಮೆ ಎಷ್ಟು ಬಿಸಿ ಎಂದರೆ ಅಕ್ಕಿಯನ್ನು ಅದರಲ್ಲಿ ಹಾಕಿದರೆ ಕೆಲ ಕ್ಷಣದಲ್ಲಿ ಬಿಸಿ ಬಿಸಿ ಅನ್ನ ಸಿದ್ಧ. ನೀರಿನ ಒಳಗಿನಿಂದ ಬಿಸಿ ಹಬೆ ಹೊರಬರುವುದು ಕಾಣುತ್ತದೆ. ತೀರ ಹತ್ತಿರದಿಂದ ನಿಂತು ನೋಡಿದರೆ ನೀರಿನ ಒಳಗೆ ಬರುತ್ತಿರುವ ಗುಳ್ಳೆಗಳು ನೀರು ಕುದಿಯುತ್ತಿರುವ ಭಾವ ಹುಟ್ಟಿಸುತ್ತವೆ. ಸಮೀಪದ ಅಂಗಡಿಯಲ್ಲಿ ಅಕ್ಕಿ ಹಾಗೂ ತೆಳುವಾದ ಬಟ್ಟೆ, ಅದನ್ನು ಮೇಲಿನಿಂದ ಇಳಿಬಿಡಲು ಉದ್ದನೆಯ ಬಟ್ಟೆ ಪಡೆದರು. ಮನುವಿಗೆ ಉತ್ಸಾಹ. ಅವನು ಒಂದು ಬಟ್ಟೆಯಲ್ಲಿ ಅಕ್ಕಿಯನ್ನು, ಮತ್ತೊಂದು ಬಟ್ಟೆಯಲ್ಲಿ ಆಲೂಗೆಡ್ಡೆಯನ್ನು ಕಟ್ಟಿದನು. ಅದನ್ನು ಉದ್ದನೆಯ ಪಂಚೆಯಲ್ಲಿ ಕಟ್ಟಿ ನೀರಿನಲ್ಲಿ ಮುಳುಗಿಸಿದರು. ಕೆಲಕಾಲ ಉತ್ಸಾಹದಿಂದ ಕಾಯುವಾಗ ಹೊರಗೆ ತೆಗೆದು ನೋಡಿದರೆ ಹದವಾಗಿ ಬೆಂದ ಅನ್ನ ಹಾಗೂ ಆಲೂಗೆಡ್ಡೆ. ಅದನ್ನು ಒಳಗೆ ಒಯ್ದರೆ ಯಮುನಾದೇವಿಗೆ ಸಮರ್ಪಣೆ ಮಾಡಿ ಕೊಡುವರು. ಯಮುನೋತ್ರಿಯ ಶಿಖರದ ಮೂಲಗಳಿಂದ ಯಮುನಾ ನದಿಯ ಉದ್ಭವವಾಗುವುದು. ಕಿರಿದಾದ ಜಾಗದಲ್ಲಿ ಯಮುನಾದೇವಿಯ ದೇವಾಲಯವಿದೆ. ಕರಿಶಿಲೆಯ ಯಮುನಾದೇವಿ ಸೂರ್ಯನ ಪುತ್ರಿ ಎನ್ನುವುದು ಪುರಾಣಗಳ ಕಥೆಯ ಉಲ್ಲೇಖ. ಇವಳ ಸಹೋದರರು ಯಮ, ಶನಿ ಮುಂತಾದವರು. ಯಮುನಾದೇವಿಗೆ ಸಮರ್ಪಿಸಿದ ಪ್ರಸಾದವನ್ನು ಇಬ್ಬರು ತಿಂದರು. ಅಲ್ಲೆಲ್ಲ ಓಡಾಡಿ ಸ್ವಲ್ಪ ಕಾಲ ಕಳೆದರು. ಸಾಲು ಸಾಲು ಅಂಗಡಿಗಳು, ಹೋಟೆಲ್ಗಳು, ಚಿಕ್ಕ ಚಿಕ್ಕ ಗಲ್ಲಿಯಂಥ ಜಾಗ. ಹೋಟೆಲ್ಗಳು ಎಂದರೆ ಅವೆಲ್ಲ ಕಟ್ಟಡಗಳಲ್ಲ, ಅಲ್ಲಿ ಬರುವ ಜನರಿಗಾಗಿ ಏರ್ಪಾಟಾಗಿರುವ ತಾತ್ಕಾಲಿಕ ಶೆಡ್ಗಳು. ಅಲ್ಲಿ ತಿನ್ನಲು ಕಾಣುವುದೆಲ್ಲ ಸಮೋಸ, ಜಿಲೇಬಿ, ರೋಟಿಯಂಥ ತಿಂಡಿಗಳು. ಅಕ್ಕಿ ಸಿಗುವ ಕಾರಣಕ್ಕೆ ಅನ್ನ ಹಾಗೂ ಬೇಳೆಯ ದಾಲ್ಗಳು ಲಭ್ಯ. ಅಕ್ಷಯ್ ಹಾಗೂ ಮನು ಕುತೂಹಲಕ್ಕೆ ಜಿಲೇಬಿ ಹಾಗೂ ಸಮೋಸ ತಿಂದರು. ಆಗಲೇ ಆ ವರ್ಷದ ದರ್ಶನ ಕಡೆಯಾಗುತ್ತಾ ಬರುತ್ತಿರುವ ದಿನಗಳು. ಹಾಗಾಗಿ ಜನಗಳು ಆಗಲೇ ಕಡಿಮೆ ಆಗುತ್ತಾ ಇದ್ದರು. ಅಕ್ಷಯ್ ಹಾಗೂ ಮನು ಅಲ್ಲಿ ಎಲ್ಲ ನೋಡಿಯಾದ ನಂತರ ಅರ್ಧ ಗಂಟೆ ಕಳೆದು ಕೆಳಗೆ ಇಳಿಯುವ ನಿರ್ಧಾರ ತೆಗೆದುಕೊಂಡರು. ಹತ್ತುವುದಕ್ಕಿಂತ ಇಳಿಯುವುದು ಸಲೀಸಾಗಿ ಕಾಣಿಸಿತು. ಬೆಳಗಿನ ವಾತಾವರಣಕ್ಕಿಂತ ಈಗ ಸ್ವಲ್ಪ ಭಿನ್ನವಾದ ವಾತಾವರಣ. 10 ಗಂಟೆಯ ಬಿಸಿಲು ಯಮುನೋತ್ರಿಯ ಕಣಿವೆಯನ್ನು ತುಂಬಿತ್ತು. ನೋಡಲು ಚಿತ್ತಾಕರ್ಷಕ. ಬೆಳಗ್ಗೆ ಹತ್ತುವಾಗ ಹಿಮದ ಪದರದಲ್ಲಿ ಮುಚ್ಚಿಹೋಗಿದ್ದ ಜಲಧಾರೆಗಳು, ಜಲಪಾತಗಳು ಈಗ ದೂರಕ್ಕೂ ಗೋಚರಿಸುತ್ತಾ ಇದ್ದವು.
ಇಳಿಯುವಾಗ ಡೋಲಿಯಲ್ಲಿ ಇಳಿಯುವವರು ಮತ್ತಷ್ಟು ಎಚ್ಚರದಿಂದ ಇಳಿಯಬೇಕು. ಕುದುರೆಗಳು ವೇಗವಾಗಿ ನಡೆಯುವವು. ಎಲ್ಲವನ್ನು ಕಾಣುತ್ತಾ ಯಮುನೆಯ ಬುಡ ತಲುಪಿ ತಾವು ಇಳಿದುಕೊಂಡಿದ್ದ ಜಾನ್ಕಿ ಚಟ್ಟಿ ತಲುಪಿದರು. ಇವರನ್ನು ಕಾಣುವಾಗ ಶಂಕರಪಾಂಡೆ ಖುಷಿಪಟ್ಟ. ಓಹೋ, ನೀವು ವೇಗವಾಗಿ ಹತ್ತಿ ಇಳಿದು ಬಿಟ್ಟಿದ್ದೀರಿ. ದೇವಿಯ ದರ್ಶನ ತೆಗೆದುಕೊಂಡಿರಾ? ಸೂರ್ಯಕುಂಡ ನೋಡಿದಿರಾ? ಎಂದು ಏನೆಲ್ಲ ಕೇಳಿದ. ಮತ್ತೆ ಹೇಳಿದ, ನೀವು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಈಗ 1 ಗಂಟೆಯ ಸಮೀಪ. ನಾವು 2:30ಗೆ ಇಲ್ಲಿಂದ ಹೊರಟು ಬಿಡೋಣ. ಅಕ್ಷಯ್ ಕೇಳಿದ, ಮುಂದೆ ಎಲ್ಲಿಗೆ ಪಾಂಡೆ ಬಾಬು? ಪಾಂಡೆ ಸಂಕೋಚದಿಂದ ಹೇಳಿದ, ನೀವು ನನ್ನನ್ನು ಬಾಬು ಎಂದು ಕರೆಯುತ್ತಾ ಇರುವಿರಿ. ನಾವೆಲ್ಲ ಕಾರಿನ ಡ್ರೈವರ್ಗಳು. ಶಂಕರ್ ಎಂದು ಕರೆದರೆ ಸಾಕು. ಅಕ್ಷಯ್ ಹೇಳಿದ, ಇರಲಿ ಬಿಡು. ಈಗ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ? ಪಾಂಡೆ ಹೇಳಿದ, ಮೊದಲು ಬಾರ್ಕೋಟ್ ಸೇರಬೇಕು. ಅಲ್ಲಿಂದ ಸಮಯ ನೋಡಿ ಆದರೆ ಸೀದಾ ಉತ್ತರ ಕಾಶಿಗೆ ಹೊರಟು ಬಿಡುವುದು. ಈಗ ನಿಮಗೆ 1 ದಿನವೇ ಉಳಿದು ಬಿಟ್ಟಿತ್ತು ಚಾರ್ಧಾಮ್ ಯಾತ್ರೆಯಲ್ಲಿ. ಉತ್ತರ ಕಾಶಿ ಎಂದರೆ ಅಲ್ಲಿಂದ ಗಂಗೋತ್ರಿ 2ನೆಯ ಧಾಮ್. ಪಾಂಡೆ ನಿರಾಯಾಸವಾಗಿ ಕಾರು ಓಡಿಸುತ್ತಾ ಇದ್ದ. 2:30 ಅಂದುಕೊಂಡಿದ್ದರೂ ಸಹ 2ಕ್ಕೆ ಹೊರಟರು. ಕಾರ್ನಲ್ಲಿ ಕುಳಿತರೆ ವಿಶ್ರಾಂತಿ ಅಲ್ಲವೇ ಎನ್ನುವುದು ಅಕ್ಷಯ್ ವಾದ. ಮನು ಸಹ ಹೊರಡಲು ಸಿದ್ಧನಾದ. ಇದು ಕಡಿದಾದ ದಾರಿ ಬಾಬು, ನಿಮ್ಮ ಊರಿನ ಹಾಗಲ್ಲ. ಹಿಮಾಲಯದ ತಪ್ಪಲಿನ ದಾರಿಗಳೇ ಹಾಗೆ. ಅವೇ ಒಂದು ವಿಸ್ಮಯ. ಬೇರೆಯವರೆಲ್ಲ ಈ ರಸ್ತೆ ಸವೆಸಲು 5-5:30 ಗಂಟೆ ಬೇಕೇನೋ ನೋಡುವಿರಂತೆ. ನಾನು ಸಂಜೆ 6 ಗಂಟೆ ಒಳಗೆ ನಿಮ್ಮನ್ನು ಉತ್ತರ ಕಾಶಿ ತಲುಪಿಸುವೆ. ಶಂಕರಪಾಂಡೆ ಮಾತನಾಡುತ್ತಾ ಇದ್ದ. ಮನು ಹೇಳಿದ, ಹಾಗೆ ಆದರೆ ಒಳ್ಳೆಯದು ಆಯಿತು. ಸಂಜೆ ಉತ್ತರ ಕಾಶಿಯಲ್ಲಿ ಏನಾದರೂ ನೋಡುವುದಿದ್ದರೆ ಹೋಗಬಹುದು. ಶಂಕರಪಾಂಡೆ ಹೇಳುತ್ತಾ ಇದ್ದ. ಇರದೇ ಏನೋ, ಉತ್ತರ ಕಾಶಿ ಎಂದರೆ ಹೆಸರೇ ಸೂಚಿಸುವ ಹಾಗೆ ಮತ್ತೊಂದು ಕಾಶಿ. ಇಲ್ಲಿ ಪ್ರಸಿದ್ಧ ಶಿವನ ದೇವಾಲಯ ಇದೆ. ಉತ್ತರ ಕಾಶಿ ಜಿಲ್ಲೆಯ ಜಿಲ್ಲಾ ಪಟ್ಟಣ, UP ಸ್ಟೇಟ್. ನಿಮಗೆ ಒಳ್ಳೆಯ ಹೋಟೆಲ್ಗಳು ಸಿಗುತ್ತದೆ. ಹೌದೇನು? ಒಳ್ಳೆಯದು ಆಯಿತು. ಮುಂಚೆ ಹೋದರೆ ಶಿವನ ಮಂದಿರ ಹೋಗೋಣ. ಶಂಕರಪಾಂಡೆ ಹೇಳುತ್ತಾ ಇದ್ದ. ಚಾರ್ಧಾಮ್ ಯಾತ್ರೆಗೆ ಬರುವರೆಲ್ಲ ಈ ಕಾಶಿ ವಿಶ್ವನಾಥ ದರ್ಶನ ಮಾಡದೆ ಹೋಗುವುದಿಲ್ಲ. ಧ್ಯಾನಸ್ಥ ಪರಶಿವ ಪಾರ್ವತಿ ಗಣೇಶ ನಂದಿ ಸಮೇತ ನೆಲೆಸಿದ್ದಾನೆ. ಜಮದಗ್ನಿಯ ಮಗ ಪರಶುರಾಮ ಪ್ರತಿಷ್ಠಾಪನೆ ಮಾಡಿದ ಮಂದಿರ ಎಂದು ಪ್ರಸಿದ್ಧ. ನಂತರದಲ್ಲಿ 1857ರಲ್ಲಿ ಮಹಾರಾಣಿ ಕನೇತಿಯಿಂದ ಮರುಸ್ಥಾಪಿತವಾಯಿತು. ಇಲ್ಲಿನ ಮತ್ತೊಂದು ನಂಬಿಕೆ, ವಾರಣಾಸಿಯ ದೇವಾಲಯ ನೀರಿನಲ್ಲಿ ಮುಳುಗುವಾಗ ಅವನನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಾಗುವುದು ಎನ್ನುವರು. ವಿಶ್ವನಾಥ ಮಂದಿರದ ಎದುರು ಶಕ್ತಿಮಾತೆಯ ದೇವಾಲಯ ಇದೆ. ಮತ್ತೆ ವಿಚಿತ್ರ ಎಂದರೆ ಶಿವನ ಪಕ್ಕದ ತ್ರಿಶೂಲ ನೀವು ಪೂರ್ತಿ ಶಕ್ತಿ ಪ್ರಯೋಗಿಸಿದರೂ ಸಹ ಅಲುಗಾಡದು. ಆದರೆ ಬೆರಳ ತುದಿಯಲ್ಲಿ ಮುಟ್ಟಿದರೆ ಕಂಪಿಸುವುದು. ಈ ಎಲ್ಲ ಮಾತನಾಡುತ್ತಾ ಅವರು ಉತ್ತರ ಕಾಶಿ ತಲುಪಿದ್ದು ಗೊತ್ತೇ ಆಗಲಿಲ್ಲ. ಹೋಟೆಲ್ನಲ್ಲಿ ರೂಮು ಸಿಗುವುದು ಕಷ್ಟ ಆಗಲಿಲ್ಲ. ಶಂಕರ್ ಪಾಂಡೆಗೆ ಪರಿಚಿತ ಸ್ಥಳ.